ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದುಷ್ಕರ್ಮಿಗಳು ಇಬ್ಬರನ್ನ ಸಜೀವವಾಗಿ ಸುಟ್ಟು ಹಾಕಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರದ ಸಮೀಪ ಬೆಳಗಲಿ ಗ್ರಾಮದ ಹೊರವಲಯದ ಹೊಲವೊಂದರಲ್ಲಿ ಜರುಗಿದೆ. ತಡರಾತ್ರಿ ದುಷ್ಕರ್ಮಿಗಳು ಹೊಲವೊಂದರ ಶೆಡ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟ ಪರಿಣಾಮವಾಗಿ ಶೆಡ್ನಲ್ಲಿ ಮಲಗಿದ್ದ 5 ಪೈಕಿ 2 ಮಹಿಳೆಯರು ಸಾವನ್ನಪ್ಪಿದ್ದು ಉಳಿದ 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಸ್ತಗೀರ್ ಸಾಬ್ ಪೆಂಡಾರಿ ಎನ್ನುವರ ಶೆಡ್ಗೆ ಬೆಂಕಿ ಇಡಲಾಗಿದ್ದು, ಮೃತರನ್ನ ದಸ್ತಗೀರ್ ಸಾಬ್ ಅವರ ಮಗಳು ಶಬಾನ ಪೆಂಡಾರಿ 26 ವರ್ಷ, ಪತ್ನಿ ಜೀನಬಿ ಪರಂಡಾರಿ 50 ವರ್ಷ ಅಂತ ಗುರುತಿಸಲಾಗಿದೆ. ಇನ್ನು ದಸ್ತಗೀರ್ ಸಾಬ್ ಹಾಗೂ ಅವರ ಮಗ ಸುಭಾನ್ ಹಾಗೂ ಮೊಮ್ಮಗ ಸಿದ್ದಿಕ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶೆಡ್ಡಿನ ಹೊರಗಡೆಯಿಂದ ಬೀಗ ಹಾಕಿ 100 ಲೀಟರ್ ಸಾಮರ್ಥ್ಯದ ಸಿಂಟ್ಯಾಕ್ಸ್ನಲ್ಲಿ ಪೆಟ್ರೋಲ್ ತುಂಬಿಸಿ 2 HP ಮೋಟಾರ್ ಬಳಸಿ ಶೆಡ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಅಂತ ವರದಿಯಾಗಿದೆ. ಸ್ಥಳಕ್ಕೆ ಮುಧೋಳ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ, ತನಿಖೆಯನ್ನ ಮುಂದುವರೆಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.